ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಆಯ್ಕೆ ಆಗಿನಂದ್ರೆ ಅವರು ಒಬ್ಬರು ಕಾರಣೀಕರ್ತರು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳಷ್ಟು ಸವಾಲುಗಳಿದೆ, ಬಹಳಷ್ಟು ಇವತ್ತು ನಮ್ಮ ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಯುವ ಕಾಂಗ್ರೆಸ್ ನಿರಂತರವಾಗಿ ಹೋರಾಟಗಳು ಇರಬೇಕು, ನಿರಂತರವಾಗಿ ನಮ್ಮ ಶ್ರಮ ಇರಬೇಕು. ಇವತ್ತು ಪ್ರತಿ ಬೂತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತೇನು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಏನೇನು ಆದೇಶ ಪಾಲನೆ ಮಾಡುತ್ತೆ ನಾವೆಲ್ಲರೂ ಮಾಡುವಂಥ ಕೆಲಸ ಆಗಬೇಕು. ಇವತ್ತು ಹಳ್ಳಿಲಿಂದ ರಾಜ್ಯ ಮಟ್ಟದವರೆಗೂ ಎಲ್ಲ ನಾಯಕರು, ಅನೇಕ ನಾಯಕರು ಇವತ್ತು ಯುವ ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅನೇಕರು ML ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ. ಇವತ್ತು ಅನೇಕ ನಾಯಕರು, ವಿಶೇಷವಾಗಿ ನಮ್ಮ ಏನು ಇವತ್ತು DK ಶಿವಕುಮಾರ್ ಸಾಹೇಬ್ರುಗಳು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಇವತ್ತು KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ನಮ್ಮ ಮುಂದೆ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಇವತ್ತು ನಮ್ಮ ನಿರ್ದೇಶನ ನಮ್ಮ ಮುಂದೆ ಇಲ್ಲ. ಇವತ್ತು ಇದಕ್ಕಾಗಿ ನಮ್ಮ ಹೋರಾಟ BJP ಜೊತೆಗಿರಬೇಕು, ನಮ್ಮ ಹೋರಾಟ JDS ಜೊತೆಗಿರಬೇಕು. ನಾವು ಈಗಾಗಲೇ ಆಂತರಿಕ ಚುನಾವಣೆ ಮುಗಿಸಿದ್ದೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನು ಕನಸಿದೆ, ಹೊಸ ಹೊಸ ನಾಯಕರನ್ನ ಬರಬೇಕು ಅಂತೇಳಿ, ಆ ಹೊಸ ಹೊಸ ನಾಯಕತ್ವ ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನಿಂದ ಪ್ರಾರಂಭ ಆಗಲಿ. 2028ಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೇವೆ. ನಮ್ಮ ನಾಯಕರಿಗೆ ಇವತ್ತು ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು.